ಬೊಬ್ಬೆ ಹಾಕದ ಯಾರು ಬೊಬ್ಬೆ ಹಾಕ್ರು ಕಾಳಿಂಗ ನಾವ್ರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಹಾಗಂತ ಕಾಳಿಂಗ ನಾವ್ರಿಗೆ ಬೆಳೆಯುವುದು ಅತ್ಯಂತ ಸಲಹೆ ಆತ್ಮೀಯ. ಆದ್ರೆ ರಂಗದಲ್ಲಿ ಸಲುವೆ ನಡೆಯುವುದೇ ಇಲ್ಲ ಆ ರೀತಿ. ಕಡೆ ಸಾಗರದಲ್ಲಿ ಒಂದು ಸಂಪೂರ್ಣ ನಾಗಶ್ರೀ ಆಯ್ತು. ಆ ದಿವಸ ಭಾಗವತರು ಇದ್ದಲ್ಲಿ ಹೋದ. ಇದು ಊರ್ ಮನೆ ಭಾಗವತರೇ ನಾನು ಇವತ್ತು ಶಿಥಿಲ ಮಾಡ್ತೇನೆ. ಕೊನೆ ಭಾಗ ಒಂದು ಇವತ್ತು ಮಾಡು, ಮತ್ತೆ ರಾಮಗಡೆ ಮಾಡಿ. ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಆಕಸ್ಮಿಕ ನಂಗೆ ಶಿಥಿಲ ಬಂದದ್ದು ಇದು ಬಿದ್ಕಲ್ ಕಟ್ಟೆಲ್ಲ ಆಟ. ಬೆಳೆಯೂರು ಆ ದಿವಸ ಆಕಸ್ಮಿಕ ಬರ್ಲಿಲ್ಲ. ಮೋಹನ್ದಾಸ್ ಶೆಣಿಯವ್ರ ರಜೆ ಇತ್ತು. ಯಾರ ರಜೆ ಅವ್ರ ಹೆಸರು ನಂದು ಶ್ವೇತದತ್ತ. ಶ್ವೇತದತ್ತ ಮಾಡ್ಕೊಂಡು ಹೋಗಿದ್ದ. ಒಂದು ಪ್ರವೇಶ ಒಳಗೆ ಬರೋದಕ್ಕೂ ಹೇಳಿದ್ರು. ಭಾಗವತರು ಹೇಳಿದ್ದಾರೆ ಶಿಥಿಲ ಮಾಡ್ಬೇಕಂತೆ. ಮೇಕಪ್ ಹೊಳಿಸಿದೆ, ಕೆಂಪಿಗೆ ಅವೆಲ್ಲ ಅಟ್ಟೆ ಇಟ್ಟು ಕತ್ತುದಿಲ್ಲ, ಕೆಂಪು ಕ್ಯಾಜ್ ಮೇಲೆ ಕಟ್ಟು ಶಿಥಿಲ ರೆಡಿ ಆಯ್ತು. ಶಿಥಿಲ ಮತ್ತೆ ಬೆಳೆಯೂರು ಬಂದ್ರು, ಮತ್ತೆ ಶಿಥಿಲ ಇಲ್ಲ. ಶಿಥಿಲ ಹೇಮಾಂಗದ ಅಷ್ಟು ರಾಮಗಡೆ. ಬೊಬ್ಬೆ ಹಾಕದ ಯಾರು ಬೊಬ್ಬೆ ಹಾಕ್ರು ಕಾಳಿಂಗ ನಾವ್ರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಹಾಗಂತ ಕಾಳಿಂಗ ನಾವ್ರಿಗೆ ಬೆಳೆಯುವುದು ಅತ್ಯಂತ ಸಲಹೆ ಆತ್ಮೀಯ. ಆದ್ರೆ ರಂಗದಲ್ಲಿ ಸಲುವೆ ನಡೆಯುವುದೇ ಇಲ್ಲ ಆ ರೀತಿ. ಕಡೆ ಸಾಗರದಲ್ಲಿ ಒಂದು ಸಂಪೂರ್ಣ ನಾಗಶ್ರೀ ಆಯ್ತು. ಆ ದಿವಸ ಭಾಗವತರು ಇದ್ದಲ್ಲಿ ಹೋದ. ಇದು ಊರ್ ಮನೆ ಭಾಗವತರೇ ನಾನು ಇವತ್ತು ಶಿಥಿಲ ಮಾಡ್ತೇನೆ. ಕೊನೆ ಭಾಗ ಒಂದು ಇವತ್ತು ಮಾಡು, ಮತ್ತೆ ರಾಮಗಡೆ ಮಾಡ್ಲಿ. ಲಾಸ್ಟ್ ಸನ್ನಿವೇಶಕ್ಕೆ ಆ ಒಂದ್ ದಿವಸ ಕೊಟ್ಟು ಮತ್ತ ಫುಲ್ ನನಗೆ ಅವ ಮಾಡುವ ಎಲ್ಲ ವೇಷ ನನಗೆ ಅವನ್ ತೆಗೆದು ಹಾಸ್ಯಕ್ಕೆ ಹಾಕ್ತ. ಸಂಪೂರ್ಣ ಕುರುಕ್ಷೇತ್ರದಲ್ಲಿ ಭೀಷ್ಮ ಪರ್ವದಲ್ಲಿ ಧರ್ಮರಾಯ, ಅಲ್ಲ ಕರ್ಣ, ಅಭಿಮನ್ಯು ಕಾಲದಲ್ಲಿ ಧರ್ಮರಾಯ, ಗದಾ ಯುದ್ಧದಲ್ಲಿ ಭೀಮ, ಜಲವಳ್ಳಿಯವರು ಕೌರವ. ಈ ಬೆಂಗಳೂರು ನನ್ನ ಕೌರವ ಆಯ್ತು ಇಲ್ವ ಚೇಂಜ್. ಅಲ್ಲಿಂದ ನಂದು ಕೌರವ, ಜಲವಳ್ಳಿಯವ್ರು ಭೀಮ. ಅಂದ್ರೆ ಸೀನಿಯರ್ ಜೂನಿಯರ್ ಸಂಬಂಧ ಇಲ್ಲ, ಅರ್ಹತೆಗೆ ತಕ್ಕ ಆದ್ಯತೆ ಇದನ್ನು ಕಂಡದ್ದು ನಾನು ಕಾಳಿಂಗ ನಾವ್ರಲ್ಲಿ. ಮತ್ತೆ ಯಜಮಾನರು ಇದ್ದಲ್ಲಿ ಆಪೀಲ್ ಹೋದ್ರು ನಡೆಯೋದಿಲ್ಲ. ನಮ್ಮ ಯೋಗಕ್ಕೆ ಕಾಳಿಂಗ ನಾವ್ರು ಸಿಕ್ಕಿದ್ರು. ಇಲ್ಲಿ ಹೋದ್ರೆ ಅದು ಎಲ್ಲಿಗೆ ಹೋಗ್ತೀವಿ, ಸೀನಿಯರ್ ಜೂನಿಯರ್ ಒಂದು ಜಗಳ ಆಗ್ತಿತ್ತು. ಅದು ಯಜಮಾನರ ಇದ್ದಲ್ಲಿ ಹೋಗ್ತಿತ್ತು. ಯಜಮಾನ ಇದ್ದಲ್ಲಿ ಹೋದ್ರೆ ಇಲ್ಲ ಸೀನಿಯರ್ಗೆ ಕೊಡ್ಬೇಕು, ಜೂನಿಯರ್ಗೆ ಇಲ್ಲ ಅಂತ ಹೇಳ್ತೀವಿ. ಹೌದು, ಕಾಳಿಂಗ ನಾವ್ರು ಇರೋದ್ರಿಂದ ನಮ್ಗೆ ಆ ಸಮಸ್ಯೆ ಬರ್ಲಿಲ್ಲ. ಅಷ್ಟು ವೇಷ ಕೌರವ. ನಾನು 26ನೇ ವರ್ಷ ಪರ್ವತ ಭೀಷ್ಮ. ಇದೇ ಐರೋಡಿ ಅವರು ರಜೆ ಮಾಡಿದಾಗ ಸಾಲವನ್ನು ಮಾಡಿ ಶಿವಮೊಗ್ಗದಲ್ಲಿ ಪರ್ವತ ಭೀಷ್ಮ. ಅವಾಗ್ಲೂ ಹಾಗೆ ಅವ್ರ ರಂಗಸ್ಥಳಕ್ಕೆ ಹೋಗಿ ಆಗಿದೆ. ರಂಗಸ್ಥಳಕ್ಕೆ ಹೋದ್ಮೇಲೆ ಸಿಂಹ ಮತ್ತೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಎಂತ ಹೇಳೋಗಿದ್ದಾರೆ ಯಾಕಂದ್ರೆ ರಾಮಗಡೆ ಪರ್ವತ ಭೀಷ್ಮ ಮಾಡಿ ಹೇಳೋಗಿದ್ದಾರೆ. ನಾನು ಪರದೆ ಎತ್ಕೊಂಡು ಭಾಗವತ್ರೆ ಸಾಮುಗಳು ಪರ್ವತ ಭೀಷ್ಮ ಮಾಡ್ಲಿ, ನಾನು ಅರ್ಜೆಂಟ್ ಪರಿಶ್ರಮ ಬೇಕಾದ್ರೂ ಮಾಡ್ಕೊಂಡು ಬರ್ತೇನೆ ಅಂತ. ಹಿಂಗ್ ನೋಡಿದ್ರು, ಆ ಅಪ್ ಮಾಡುದು ಬೇಡ, ನೀ ಭೀಷ್ಮ ಮಾಡ್ಕೊ ಬಾ, ಅವ್ನು ಪರಿಶ್ರಮ ಮಾಡ್ಲಿ ಅಂದ್ಬಿಟ್ರು. ಮುಗಿದೋಯ್ತು ಪರ್ವತ. ಆ ವರ್ಷ ವಸು ವರಾಂಗಿಯಲ್ಲಿ ಶಾಂತನು ಮಾಡಿ ಇದಾದ ಸಂದರ್ಭದಲ್ಲಿ ಪರ್ವತ ಭೀಷ್ಮ. ಐರೋಡಿ ರಜೆ ಆದಾಗ ನಾನು ಪರ್ವತ ಭೀಷ್ಮ. ಅಷ್ಟು ಪಾತ್ರವು ಹಿಂಗೆ ಬಂದಿದ್ದು, ಅದು ಅಷ್ಟು ಕೊಟ್ಟದ್ದ ಕಾಳಿಂಗ ನಾವ್ರೆ. ಅಲ್ಲ ಇಷ್ಟು ಬೆಳಿಲಿಕ್ಕೆ ಕಾರಣ ಅದೇ ಅಲ್ಲ. ನೀವು ಅಲ್ಲಿ ತಗೊಂಡ್ರಿ ನನ್ನ ಪದ್ಯದ ಅರ್ಥವನ್ನ ಹೇಳಲಿಕ್ಕೆ ಪ್ರಥಮವಾಗಿ ಕಲಿಬೇಕನ್ನುವಂಥದ್ದು ಅಲ್ಲಿಗೆ ನೀವು ತಕೊಂಡಂತ ಡಿಸಿಷನ್ ಇತ್ತು. ಈ ಮಟ್ಟಕ್ಕೆ ತಂದಿಡ್ದು. ಹೌದೌದು, ಅಲ್ಲವ್ರೆ ಸಾಧ್ಯವೇ ಇಲ್ಲ. ಈಗ ನನಗೆ ಯಾರಾದ್ರೂ ಪದ್ಯದ ಅರ್ಥ ಬಿಟ್ರು ಅಂತ ಸಿಟ್ಟು. ನಿಮ್ಗೆ ಸಿಟ್ಟು? ನನಗೆ ಏಕ್ದಮ್ ಸಿಟ್ಟು ಬಂತು. ಪದ್ಯದ ಅರ್ಥ ಹೇಳ್ಬೇಕು ಅವರು. ಪದ್ಯದ ಅರ್ಥ ಬಿಟ್ರೆ ಒಳ್ಳೆ ರಂಗಸ್ಥಳದಲ್ಲಿ ಬಾಯ ಹೇಳಿಸ್ತೇನೆ ನಾನು. ಅದು ಹೇಳಲೇಬೇಕು. ಅದು ಕಾಳಿಂಗ ನಾವ್ರಿಂದ ಕಲ್ತದ್ ನಾವು. ಅದಕ್ಕೆಲ್ಲ ಅದು ಒಳ್ಳೇದು. ರಂಗಸ್ಥಳದಿಂದ ಇಳಿದು ಬಂದ ನಂತರ ಹೇಳೋದು ಪ್ರತಿಯೊಬ್ಬ ಕಲ ಯಾರೇ ಇರ್ಲಿ ತಪ್ಪಿದ್ದನ್ನ ವ್ಯವಸ್ಥಿತವಾಗಿ ಹೇಳುವುದು, ಅದು ಅಲ್ಲಿಂದ ನಡ್ಕೊಂಡು ಬಂದ ಇವತ್ತು ಗೊತ್ತಾಯ್ತು. ಒಳ್ಳೇದು. ಅದು ಕಲಾವಿದರ ಬೆಳವಣಿಗೆಗೂ ಒಳ್ಳೇದು. ಯಾಕೆಂದ್ರೆ 4 ಜನರತಿ ಕೇಳುತ್ತದೆ ನೆನ್ಪಿರುತ್ತ. ಅವಾಗ ಅವ ಸ್ವಲ್ಪ ತರಬೇತಿ. ನೀವೀಗ ಆ ದಿನ ಹೇಳಿದ್ರಲ್ಲ, ನಮಗೂ ಆ ದಿನ ಮುಂದೆ ಹೌದು ಅಂತ. ಇಲ್ಲಿ ಯಕ್ಷಗಾನ ಬೇಡ, ನಾನು ದುಡ್ಡಿದ್ರೆ ಮನೆ ಬಂದ್ಬಿಡ್ತಿದ್ದೆ. ಭಾಷೆನೂ ಬರೋದಿಲ್ಲ, ದುಡ್ಡು ಇಲ್ಲ, ಎರಡೂ ಇಲ್ಲ. ಪರಿಸ್ಥಿತಿ ಹಂಗಿತ್ತು. ಹಾಗಿತ್ತಂದು
ಬಟುವಡಿ ಆಗ್ಲಿಲ್ಲ, ಕಷ್ಟದ ಪರಿಸ್ಥಿತಿ, ಭಾಷೆ ಬರುವುದಿಲ್ಲ, ಬಸ್ಸಿಯಲ್ಲಿ ನಿಂತು ಪರಿಚಯ ಕೇಳುವುದು ಇಲ್ಲ, ಗೊತ್ತಿಲ್ಲ, ಪರಿಚಯ ಇಲ್ಲ. ಹಾಗೆ ಅದೇ ಅದೊಂದು ವೈಭವದ ಕಾಲ, ಸುವರ್ಣ ಕಾಲ, ಇನ್ನೆಲ್ಲ ಸಿಗುವುದಿಲ್ಲ ಅದು. ಅಲ್ಲ ಮತ್ತೆ ರಂಗಕ್ಕೆ ಬಂದ ಮೇಲೆ ನಿಮ್ಮ ಹತ್ರ ಎಷ್ಟು ಕೆಲಸ ಮಾಡ್ಲಿಕ್ಕೆ ಆಗತ್ತೆ ಅದನ್ನ ಮಾಡಿಯೇ ಕಳಿಸುವಂತದ್ದೊಂದು ನಾನು ನೋಡಿದ್ದು, ನಾನು ಕೇಳಿದ್ದು. ಮತ್ತೆ ವಿಶೇಷ ಏನು ಕೇಳಿದ್ರೆ ಕಲಾವಿದನ ಅರ್ಹತೆಯನ್ನ ನೋಡಿ ಕೆಲಸ ಮಾಡಿಸುದು. ಹ್ಮ್ ಹ್ಮ್ ಇದು ಭಾಗವತರು ತಿಳ್ಕೊಳ್ಳೇಬೇಕಾದ ವಿಚಾರ. ಒಂದು ವಿಷಯ ನೋಡಿ, ನಾಗಶ್ರೀಯಲ್ಲಿ ಗೋಪಾಲಾಚಾರ್ಯ ಶೈಥಿಲ್ಯ ಮಾಡಿದ್ರೆ ಹೌದು, ಹಾಡುವ ವಿಧಾನವೇ, ಅವ್ರಿಗೆ ಹಾಡುವ ವಿಧಾನವೇ ಬೇರೆ. ಯಾರು ಬೇರೆ. ಗೋಪಾಲಾಚಾರ್ಯ ರಜೆ ಮಾಡಿದಾಗ ಕುಡುಬಿ ಚಂದ್ರ ಅಂತ ಒಬ್ರು ಇದ್ರು, ಮತ್ತೆ ಕಾಲು ಒಂದು ಸ್ಪ್ರಿಂಗು, ಭಯಂಕರ ಅವ್ರ ಭಾಷೆ ಅಷ್ಟಿಲ್ಲ. ಎಂತ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಕೇಳಿದ್ರೆ ದಿತತ ದಿತತ ಒಂದಿತತ್ತ ದಿಂತ ಈ ಪಟ್ಟ ಮಾಡಿ ತೋರಿಸ್ತಾರೆ. ಎರಡು ಮಾತಾಡೋಕೆ ಮುಂದಿನ ಪದ್ಯ ಆ ಲೋಪ ಇಡೀ ಸಭೆ ಗೊತ್ತಾಗ್ತಿದ್ರು ಅಂತ. ಇದು ಎಲ್ಲಾ ಭಾಗವತರು ತಿಳ್ಕೊಳ್ಬೇಕಾದ್. ಕುಣಿಲಿಕ್ ಬರದವನು ಕುಣಿಸ್ತಾ ಇರೋದು, ಹೌದು, ಹೌದು. ಮಾತು ಬರದೇ ಹೋದವನು ಮಾತಾಡ್ತಾ ಇದ್ರು ಸುಮ್ಮನೆ ಇರೋದು. ಇದು ರಂಗ ನಡಿಯೇ ಅಲ್ಲ, ಭಾಗವತನ ಕೆಲಸವೇ ಅಲ್ಲ. ಭಾಗವತ ಇಡೀ ರಂಗವನ್ನು ಆಳ್ಬೇಕು ಅಂತ ಆದ್ರೆ ಆ ಕಲಾವಿದನ ಸಾಮರ್ಥ್ಯವನ್ನು ಮೊದಲು ನಾವು ತಿಳಿಬೇಕು. ಅದು ಕಾಳಿಂಗನ ಅವರಲ್ಲೇ ಕಂಡಿದ್ದು ನಾನು. ಮತ್ತೆಲ್ಲೂ ನೋಡ್ಲಿಲ್ಲ, ಮತ್ತೆ ಯಾರ ಹತ್ರ ಸಾಧ್ಯವೂ ಇಲ್ಲ. ಒಂದು ಅಪಸವ್ಯ ಮಾಡಿದ್ರೆ ಆ ದಿವಸ ಅವನಿಗೆ ಪದ್ಯ ಇಲ್ಲ. ಕಾಳಿಂಗನವರು ಓದದ್ದು ಯಕ್ಷಗಾನ ಪ್ರಪಂಚಕ್ಕೆ ದೊಡ್ಡ ನಷ್ಟ. ಯಾಕೆ ಕೇಳಿದ್ರೆ ಅವರು ತೀರೋದ್ಮೇಲೆ ಅಪಸವ್ಯ ಹೆಚ್ಚಾಯ್ತು. ಅವ್ರು ಇದ್ರೆ ಅಪಸವ್ಯವನ್ನು ಅಲ್ಲೇ ನಿಲ್ಲಿಸ್ತಿದ್ರು. ಅಲ್ಲ ಮತ್ತೆಂತ ಇತ್ತು ಆಯ್ತಾ ರಮಣ, ನೀವು ಇರುವಾಗ ಬೇರೆ ಬೇರೆ ನಾನ್ ಬಂದೆ, ಶಬರಾಯ್ ಬಂದ್ರು, ಎಲ್ಲ ಕೇಶವ ಗಡಿಯರು ಬಂದ್ರು, ಗೋಪಾಲ್ ಗಡಿಯರು ಬಂದ್ರು, ಎಲ್ಲ ಬಂದ್ರು. ಅವಾಗ ಇದ್ದ ಕಲಾವಿದರಿಗೆ ಅದು ಶೂನ್ಯವಾಗಿ ತೋರ್ತಾ ಇತ್ತು. ನಮ್ಗೆ ಅದು ಅರ್ಥ ಆಗ್ತಿತ್ತು. ಯಾಕೆ ಕೇಳಿದ್ರೆ ನಾವು ಹೀಗೆ ಹೇಳಿ ಓದ್ತಾ ಇದ್ರು ಅಂತ. ನಿಮ್ಗೆ ಅಂದ್ರೆ ಪೂರ್ಣ ಮಟ್ಟದಲ್ಲಿ ನಿಮ್ಗೆ ತೊಂದರೆ ಆಗ್ತಾ ಇತ್ತು. ಆ ವಾತಾವರಣ ಹಾಗಿದ್ದಿತ್ತು ಅಂತ ಅಷ್ಟೊಂದು ಹೇಳ್ಬೋದು. ಆ ಪದ್ಯ ಹೀಗೆ ಹೋಗ್ತಾ ಇತ್ತು ಅಂತ ಹೇಳ್ಬೋದು. ಬಿಟ್ರೆ ನಮ್ಗೆ ಅದನ್ನ ಹೋಗ್ಲಿಕ್ಕೆ ತುಂಬಾ ರಗಳೆ ಆಗ್ತಾ ಇತ್ತು. ಆತಿಲ್ಲ ಇದು, ಯಾಕೆಂದ್ರೆ ಅಷ್ಟು ಮಾಡಿ ಹೋಗಿದ್ರು. ನೀವು ಹೇಳ್ತೀವಿ ನಾವು ಬೇಸರ ಪಟ್ಕೊಳ್ಳೋದು ಬಿಟ್ರೆ ನಮ್ಗೆ ಆ ರಂಗವನ್ನು ಆಡೋಕಾಗ್ತಿಲ್ಲ. ಅಲ್ಲ, ಅದು ಏನಕ್ಕೆ ಹೇಳಿದ್ರೆ ಕಾಳಿಂಗನವರ ಸಾಮರ್ಥ್ಯ ಅದು ಮತ್ತೊಬ್ರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಕಲ್ತು ಬಂದ ಸಾಮರ್ಥ್ಯ ಅಲ್ಲ, ಅಲ್ಲ ಅಲ್ಲ, ಅದು ಪ್ರಭಾವ ಹುಟ್ಟಿನಿಂದಲೇ ಬಂದಿದ್ದು. ಹಾಗಾಗಿ ಅದನ್ನು ಕಲೀಲಿಕ್ಕೆ ಆಗುದಿಲ್ಲ. ಆ ರಂಗವನ್ನ ನಿಯಂತ್ರಿಸುವಂತಹ ಸಾಮರ್ಥ್ಯ ಪದ್ಯ ಹೇಳ್ಬಹುದು, ಅಲ್ಲೇ ಆಶುಕವಿತ್ವ, ಅರ್ಥಗಾರಿಕೆಯಲ್ಲಿ ಒಂದು ಶಬ್ದ ತಪ್ಪಿದ್ರೆ ಅದನ್ನು ಕೂಡಲೇ ಕರೆದು ಹೇಳುವುದು, ಇದೆಲ್ಲ ಸಣ್ಣ ಹುಡುಗಾಟಿಕೆ ವಿಷಯವೇ ಅಲ್ಲ. ನೀವಿದ್ದ ಕೊನೆ ವರ್ಷ ನಾವು ನೋಡಿದ್ದಷ್ಟೇ, ಬೇರೆ ಬೇರೆ ಮಾಡೋದ್ರಿಂದ ನಾನು ಬರ್ತಾ ಇದ್ದು ನೋಡ್ತೇವೆ. ಇದು ಅದಲ್ಲ, ಇದು ಶ್ವೇತಕುಮಾರ ಚರಿತ್ರೆ ಪದ್ಯವನ್ನು ಸಿಕ್ಸಿ ಹೇಳುವಂತದ್ದು, ಅದೆಲ್ಲ ರಾಗಾನುರಾಗಣಿ. ಅದ್ರ ಮುಂಚಿಂದ ಮಣಿ ಸೂಪರ್. ಅದು ಆ ಒಂದು ಪದ್ಯ, ಆ ಭಾಮಿನಿ ಒಂದು ವಾತಾವರಣ ಶಶಾಂಕ ಆ ಪದ್ಯ ಒಂದು ಭಾಮಿನಿ ಹೇಳಿ ಒಂದು ಪದ್ಯ, ರಾಗಾನುರಾಗಿಣಿ ಮನಮೋಹಿನಿ ಅಂತ ಆ ಪದ್ಯ ಎತ್ತುವುದೇ ಚಂದ, ಇವ್ರ ಆ ಪದ್ಯ ಕುಣಿಯುವುದೇ ಮತ್ತೊಂದು ಚಂದ. ಅಂದ್ರೆ ಸೂಪರ್ ಹಿಟ್. ಆ ಇಡೀ ಪ್ರಸಂಗದ ಪದ್ಯದ ಟಿಕೆಟಿನ ಹಣವನ್ನು ಅದಕ್ಕೆ ಕೊಡ. ಅಂದ್ರೆ ಅಷ್ಟು ಆಕ್ಚುಲಿ ಆ ಪದ್ಯವನ್ನ ಶ್ವೇತಕುಮಾರ ಚರಿತ್ರೆಯಲ್ಲಿ ಎಷ್ಟೋ ಭಾಗವತರ ಹಾಡಿ ಹೋಗಿದ್ದಾರೆ, ಎಷ್ಟೋ ಭಾಗವತರಿಂದ ಕೇಳಿದ್ದಾರೆ. ಅಬಲಾಮಣಿ ಮಾರರಣಿ ಭುಜಾಂಬಕಿ ರಂಬೆ ಊರ್ವಶಿ ರಂಪಳಿಪ ಸುಬಲರಂಗ ಜನ ಬಾಣ ತಾಗಲ್ ಬಳಲಿ. ಅದಾದ್ಮೇಲೆ ರಾಗಾನುರಾಗಿಣಿ ಹೇಳ್ರಿ. ಜನರಿಗೆ ಈ ಭಾಮಿನಿ ಒಂದ್ ಕೇಳಿದ್ದಿಲ್ಲ ಗೊತ್ತಿಲ್ಲ. ಏನು ಚಂದ ಮಾಡ್ತಿದ್ರು, ಮತ್ತಷ್ಟು ಚಂದವಾಗಿ ಇವ್ರು ಕುಣಿತಾ ಇದ್ರು. ನನಗೆ ಒಂದೇ ಬೇಜಾರು ಸಂಗತಿ, ಎಲ್ಲರದ್ದು ಒಂದಲ್ಲ ಒಂದು ಪದ್ಯ ಕಾಳಿನವರದ್ದು ಅಭಿನಯದು ನನ್ನ ಗ್ರಾಚಾರಕ್ಕೆ ಒಂದೇ ಒಂದು ಪದ್ಯ ನಂದು ಅವ್ರದ್ದು ಇಲ್ಲ. ಎಂತ ಪಿಕ್ಚರ್ ಹೋದಂಗೆ ಅವ್ರ ಪದ್ಯಕ್ಕೂ ನನ್ನ ಅಭಿನಯಕ್ಕೂ ಒಂದು ನೂಗಲಷ್ಟು ವ್ಯತ್ಯಾಸ. ರಾಗಾನುರಾಗಿಣಿ ಎಂಬತ್ತಿಗೆ ಇಡೀ ಸ್ಟ್ರಕ್ಚರ್ ಅಷ್ಟು ಚಂದ. ಇವ್ರು ಹುಡುಗಾಟಿಗೆ ಮದುವೆ ಆಗಿಲ್ಲ ಆಗಲಿ ಇದು ಸ್ಟ್ರಕ್ಚರ್ ತಿರುಗುದಷ್ಟು ಚಂದ. ನಾನ್ ನೋಡಿದೆ. ಅಬಲಾಮಣಿ ಅಮಾರಗಿಣಿ ಭುಜಾಂಬಕಿ ರಂಬೆ ಅಷ್ಟು ಉದ್ದ ಭಾಮಿನಿ ಜಾತಿಲ ಐತದ. ಇನ್ನು ಬೇಕಂಬತ್ತೆ ಅದು ಮತ್ತೆ ಆಲಾಪನೆ ಕೊಡದೆ
ಬೊಂಬ ಊರುಷಂ ಪಳಿಪಾವ ಸುಬಲಂಗರ ಬಾಣದ ಗೆಲ್ಗೆ ರಾಗ ಸೆಟ್ ಮಾಡು ರಾಗ ನೂರ ಎಣ್ಣಿ ಗೊತ್ತ ಮನಮೋಹಿನಿ ಅದ ಚಂದ ಹೇಳುವ ರೀತಿಯ ಸೂಪರ್ ಅದ ಕೇಂತಕ್ಕೆ ಹೋಗೋಣ ಮತ್ತೆ ಇವ್ರದ್ದು ಅಷ್ಟೇ ಅಷ್ಟೊತ್ತಿಗೆ ಏಕತಾಳದ ಮುಕ್ತಾಯಕ್ಕೆ ಹೋಗುವ ಆ ದಾರಿ ಇತ್ತಲ್ಲ ಅಷ್ಟು ಚಂದ ಸೂಪರ್. ಅದು ಬೇರೆ ಸಾಧ್ಯವೇ ಇಲ್ಲ. ಅದು ನೋಡಿ ಅರ್ಹತೆಯನ್ನು ಕಲಾವಿದನ ಅರ್ಹತೆಯನ್ನು ಗುರುತಿಸುವ ಭಾಗವತ. ಹೌದು. ಹಾಗಾಗಿ ಯಕ್ಷಗಾನದಲ್ಲಿ ಭಾಗವತ ಮೊದಲ ವೇಷಧಾರಿ. ಈ ಪ್ರಮುಖ ಕಲಾವಿದನೇ ಇದ್ರು ಅವ ಇದ್ದಷ್ಟು ಹೊತ್ತು ರಂಗಸ್ಥಳವನ್ನು ಆಳ್ಬಹುದು. ರಾತ್ರಿ ಬೆಳವರೆಗೆ ಆಳುವ ಭಾಗವತ ಯಾವ ಕಲಾವಿದ. ಮತ್ತೆ ಯಾವ ಸಂದರ್ಭಕ್ಕೆ ಯಾವ ರಾಗ ಯಾವ ಪದ್ಯ ನಿರ್ಣಯ ಮಾಡೋದು ಭಾಗವತ. ಇಡೀ ವಾತಾವರಣ ಸೃಷ್ಟಿಯಾಗೋದು ಭಾಗವತನಿಂದ. ಸೃಷ್ಟಿಯಾದ ವಾತಾವರಣದ ಸರೋವರದಲ್ಲಿ ಈಜುವ ಕಲಾವಿದ ಲಾಸ್ಟ್ ಕಾಪಿಟ್ಕೊಂಡು ಬರುವ ಅಷ್ಟು ಭಾಗವತನೇ. ಆದ್ರಿಂದ ಭಾಗವತ ಪ್ರಧಾನ ವೇಷಧಾರಿ. ಈ ಒಂದು ಜಿಜ್ಞಾಸೆ ಉಂಟಲ್ಲ, ಯಕ್ಷಗಾನಕ್ಕೆ ನಿರ್ದೇಶನ ಬೇಕು, ನಿರ್ದೇಶಕ ಬೇಕು. ಹೌದು, ಒಪ್ಪುವ, ಎಲ್ಲದಕ್ಕೂ ನಿರ್ದೇಶನ ಬೇಕು. ಅದಕ್ಕೆ ಒಳಪಟ್ಟೆ ಪ್ರತಿಯೊಂದು ಕೆಲಸವೂ ಆಗ್ಬೇಕು. ಅದು ಯಕ್ಷಗಾನಕ್ಕೆ ಅಂತಲ್ಲ, ನಾಟಕಕ್ಕೆ ಅಂತಲ್ಲ, ಸಿನಿಮಾಕ್ಕೆ ಅಂತಲ್ಲ. ಆದ್ರೆ ಪ್ರತ್ಯೇಕವಾದ ನಿರ್ದೇಶಕ ಯಕ್ಷಗಾನಕ್ಕೆ ಬೇಕೋ ಬೇಡವಳದು ಜಿಜ್ಞಾಸೆ. ಈಗ ಪ್ರತ್ಯೇಕವಾದ ಒಬ್ಬ ನಿರ್ದೇಶಕ ಬಂದ್ರೆ ಅವನಿಗೆ ರಾಗ ಗೊತ್ತುಂಟಾ?